ನಮಸ್ಕಾರ ಸ್ನೇಹಿತರೆ. ಇವಾಗ ನಾನ್ ನೋಡ್ತಿದ್ದೀನಿ ದ್ವಾರಕದಿಂದ ಜಾಮ್ನಗರ್ ಕಡೆಗೆ. ತುಂಬಾ ಬೇಜಾರಾಗ್ತಿದೆ, ಯಾಕಂದ್ರೆ ಇನ್ನೂ ಒಂದು 2-3 ಡೇಸ್ ಇಲ್ಲೇ ಇರೋಣ ಅನ್ಕೊಂಡೆ. ಬಟ್ ರೂಮ್ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಬಟ್ ಅವ್ರ ಹತ್ರ ನಾನ್ ಕೇಳಿದ್ದು 2 ಡೇಸ್ ಅಷ್ಟೇ ಫ್ರೀ ಆಗಿ. ಅಂಡ್ ಅದ್ರಲ್ಲೂ 1 ಡೇ ಮಾತ್ರ ಅವ್ರು ಪೇ ಮಾಡಿದ್ರು, ಮತ್ತೆ ಇನ್ನೊಂದ್ ಡೇದು ನಾನೇ ಪೇ ಮಾಡ್ಬೇಕಾಗಿತ್ತು. ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದ್ ದಿನದಾದ್ರೂ ಮಾಡ್ಕೊಟ್ರಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇದಿಷ್ಟು ಹೇಳ್ತಾ ಇಲ್ಲೇ ಹತ್ರದಲ್ಲಿರುವಂತ ಹೋಟೆಲ್ ಶ್ರೀ ಮುರಳೀಧರ್ ಅನ್ನೋ ಜಾಗದಲ್ಲಿ ಟಿಫನ್ ತಿನ್ಕೊಂಡು ಇಲ್ಲಿಂದ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಜಾಮ್ನಗರ್ ಕಡೆಗೆ. ಸುಮಾರು 140 ಕಿಲೋಮೀಟರ್ ಇದೆ. ಇನ್ಮೇಲಿಂದ ಆಲ್ಮೋಸ್ಟ್ 10 ಆಗ್ತಾ ಹೋಗ್ತೀನಿ. ಅಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಜರ್ನಿ ಕಂಟಿನ್ಯೂ ಆಗ್ತಿದೆ ಜಾಮ್ನಗರ್ ಕಡೆಗೆ. ಸ್ನೇಹಿತರೆ, ಈಗಷ್ಟೇ ಟಿಫನ್ ತಿನ್ಕೊಂಡು ಮತ್ತೆ ನಾನು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾಮ್ನಗರ್ ಕಡೆಗೆ. ಸುಮಾರು ಅವಾಗ ಹೇಳ್ದಂಗೆ 140 ಕಿಲೋಮೀಟರ್ ಐತೆ. ಅಂಡ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗಕ್ಕೆ. ಹೋಗ್ತಾ ಇದ್ದೀನಿ. ಅಂಡ್ ಇಲ್ಲೇ ಒಂದು ಡಾಕ್ಟರ್ ಹತ್ರ ತೋರ್ಸ್ಕೊಂಡೆ, ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟವ್ರೆ. ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದೀನಿ. ಬಟ್ ಹೆವಿ ಪವರ್ಫುಲ್ ಇದೆ ಟ್ಯಾಬ್ಲೆಟ್ಸ್ ಗಳಂತೂ. ಎಷ್ಟು ನಿದ್ದೆ ಇಳಿಸುತ್ತೆ ಅಂದ್ರೆ ಕಪಾಲಕ್ಕೆ ಹೊಡ್ಕೊಂಡು ಕಣ್ ಬಿಟ್ಕೊಂಡು ಓಡಿಸ್ಬೇಕು, ಅಷ್ಟು ಪವರ್ಫುಲ್ ಐತೆ. ಸ್ನೇಹಿತರೆ, ಜಾಮ್ನಗರ್ ಕಡೆಗೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೆ. ನೋಡ್ಬೋದು, ಇವ್ರು ಸಿಕ್ಕಿದ್ರು. ಅಂಡ್ ಪಾಪ ಇವ್ರು ಉಳ್ಕೊಳ್ಳೋ ಜಾಗ ಅಲ್ಲಿ. ಜೀವನದಲ್ಲಿ ನಾವು ಕಷ್ಟ ಅಂತ ಹೇಳ್ತೀವಿ, ನಮ್ಗಿನ್ನ ಕಷ್ಟ ಪಡೋರು ತುಂಬಾ ಜನ ಇದ್ದಾರೆ. ನೋಡಿದ್ರೆ ಸಖತ್ ಹೊಟ್ಟೆ ಉರಿತಿದೆ. ನನ್ಗೆ ಅವತ್ತೇನ್ ಸಿಕ್ಕಿತ್ತು ಸಹಾಯ, ಅದ್ರಲ್ಲಿ ಒಂದು ಸ್ವಲ್ಪ ಭಾಗ ಇವತ್ತು ಅವ್ರಿಗೆ ಕೊಡ್ತಾ ಇದ್ದೀನಿ. ಅಂಡ್ ಅದೇನು ಎತ್ತ ಅಂತ ಹೇಳಲ್ಲ, ಬಟ್ ನನಗ್ ಬಂದಂತ ಸಹಾಯದಲ್ಲಿ ಅವ್ರಿಗೊಂದಷ್ಟು ಕೊಟ್ಬಿಟ್ಟು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಕರಳು ಕಿತ್ಕೊಳ್ಳಂಗಾಗುತ್ತೆ, ಯಾಕೆಂದ್ರೆ ಅಟ್ಲೀಸ್ಟ್ ನಮ್ಗಾದ್ರೂ ತಿನ್ನಕ್ ಊಟ, ಇರಕ್ ಒಂದ್ ಒಳ್ಳೆ ಮನೆ, ಈ ತರದ ಜಾಗ ಇರುತ್ತೆ. ಪಾಪ ಇವ್ರಿಗೆ ಮಗುಗ್ ನೋಡಿ ಆ ರೀತಿ ಆದಂತ ಜಾಗ ಐತೆ. ಅಷ್ಟು ತುಂಬಾ ಬೇಜಾರಾಗ್ತೈತೆ. ಬಟ್ ಹೇಳ್ಬೇಕು ಅನ್ಸ್ತು, ಇದು ಯಾವ್ದೇ ರೀತಿಯಾದಂತ ವ್ಯೂಸ್ಗೆ ಲೈಕ್ಸ್ಗೆ ಅಂತಲ್ಲ. ಇದು ಮೂಲ ಉದ್ದೇಶ ನಾನ್ ಮಾಡ್ತಿರೋಂಥದ್ದು ಏನು ಅಂತಂದ್ರೆ, ನಾವು ಕಷ್ಟ ಅಂತ ಪಡ್ತೀವಲ್ವಾ, ನಮ್ಗೆಲ್ಲ ಇದ್ದೂನು ನಾವು ಕಷ್ಟ ಅಂತೀವಿ. ಬಟ್ ಅವ್ರಿಗೇನು ಇಲ್ದೇ ಇದ್ರು ಇಂಥ ಒಂದ್ ಜಾಗದಲ್ಲಿ ಇದ್ಕೊಂಡು ನೆಮ್ಮದಿ ಆಗಿದಾರಲ್ಲ, ಅವ್ರನ್ನ ಕೇಳಿದೆ ಅಲ್ಲೆಲ್ಲ ನಾವು ಹೋಗ್ಬೋದಲ್ಲ, ಇರ್ಬೋದಲ್ಲ ಅಂತ. ಬಟ್ ಇಲ್ಲೇ ಒಂಥರ ನೆಮ್ಮದಿ ಇದೆ ಅಂತಂದ್ರು. ಸೊ ಅದಕ್ಕೆ ನಾನೇನು ಮಾತಾಡಕ್ ಹೋಗಿಲ್ಲ. ಇನ್ನು ಜಾಸ್ತಿ ಕೇಳಿದ್ರೆ ಅವ್ರಿಗೂ ಮನ್ಸಿಗೆ ಹರ್ಟ್ ಆಗುತ್ತೆ ಅಂತ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದೀನಿ, ಯಾವ್ದೇ ರೀತಿಯ ವ್ಯೂಸ್ಗೆ ಲೈಕ್ಸ್ಗಂತೂ ನಾನು ಅವರ ಒಂದು ಜೀವನನ ತೋರ್ಸಿಲ್ಲ. ಅಂಡ್ ಆ ಕಷ್ಟನ ಅನುಭವಿಸೋರ್ಗೆನೆ ಗೊತ್ತಾಗುತ್ತೆ. ಅದ್ರ ನೋವು ಅದನ್ನ ತಿಳಿದವ್ರಿಗೆ ಗೊತ್ತಿರುತ್ತೆ. ಇರಕ್ಕೊಂದು ಮನೆ ಇಲ್ದೆ ಇಂಥ ಬಿಸಿಲಲ್ಲಿ ಅಟ್ಲೀಸ್ಟ್ ನೋಡ್ರಿ, ನಾನ್ ಜರ್ನಿ ಮಾಡ್ಕೊಂಡು ಇಂಥ ಹ್ಯಾಟ್ ಅಥವಾ ಹಿಂಗ್ ಕನ್ನಡಕನೋ ಈ ರೀತಿಯಾದಂತ ಮಾಸ್ಕ್ ಇದೆ. ಪಾಪ ಅವ್ರ ಹತ್ರ ಆ ತರದ್ ಏನು ಸಹ ಇಲ್ಲ. ನೋಡ್ರೆ ಹೇಳಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ. ಬಟ್ ಇದರಿಂದ ತಿಳಿಬೇಕಾಗಿರೋದು ಏನು ಅಂತಂದ್ರೆ, ನಾವು ಕಷ್ಟ ಅಂತ ಸಾಯೋದಲ್ಲ, ನಮ್ಗಿನ ಕಷ್ಟ ಪಡೋರು ತುಂಬಾ ಇರ್ತಾರೆ. ಸೊ ಕಷ್ಟನ ಎದುರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅಂಡ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಂತೂ ಖಂಡಿತವಾಗ್ಲೂ ಆಗ್ತೈತೆ. ಪಾಪ ಇನ್ನು ಪ್ರಪಂಚನ ನೋಡೋದ ಮಗು ತುಂಬಾನೇ ಇದೆ ಅಂಥದ್ರಲ್ಲಿ ಈ ಬಿಸಿಲಲ್ಲಿ ಪಾಪ ಅವರು ತಲ್ವಾರ್ಗಳನ್ನ ಮಾರ್ಕೊಂಡು ಅಲ್ಲಿದಾರಲ್ಲ, ತುಂಬಾ ಬೇಜಾರಾಗ್ತದೆ. ಸೊ ಖಂಡಿತವಾಗ್ಲೂ ಮತ್ತೆ ಬರ್ಲೇಬೇಕು ಈ ಒಂದು ಜಾಗಕ್ಕೆ. ಅವ್ರಿದ್ರೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ಸ್ನೇಹಿತರೆ, ಈಗಷ್ಟೇ ಟೈಮ್ ಸುಮಾರು ಒಂದು 6:30 ಆಗಿದೆ. ಅಂಡ್ ನನ್ನ ಸೈಕಲ್ ನ ಇಲ್ಲೇ ಪಾರ್ಕ್ ಮಾಡಿ ಇವಾಗ ಊಟ ತಿನ್ನಕ್ ಹೋಗ್ತಾ ಇದ್ದೇನೆ. ಬೆಳಗ್ಗೆ ತಿಂದಿದ್ದು ನಾಷ್ಟ ಒಂದು 10 ಗಂಟೆ 10:30. ಅಂಡ್ ಹೀಗೆ ಊಟ ಮಾಡ್ತಿರೋದು. ಮಧ್ಯದಲ್ಲಿ ಎಲ್ಲೂ ಹೋಟೆಲ್ಗಳು ಇರ್ಲಿಲ್ಲ. ಹೈವೇ ಮೇಲೆ ಬಂದ್ರೆ ಹೋಟ್ಲು ಸಿಗುತ್ತೆ ಅನ್ಕೊಂಡ್ರೆ ಅದು ಸಿಕ್ಕಿಲ್ಲ. ಎಲ್ಲಾ ಹೋಟ್ಲುಗಳು ಆಲ್ಮೋಸ್ಟ್ ಬಾಕ್ಲಾಗಿತ್ತು. ಅಂಡ್ ಅದಕ್ಕೆ ಇವಾಗ ಇಲ್ಲೇ ಅಲ್ಲಿ ನೋಡ್ತಿರ್ಬೋದು ತತ್ವ ಹೋಟೆಲ್ ಅಂತ ಇತ್ತು. ಅಂಡ್ ಸೌತ್ ಇಂಡಿಯನ್ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ ಸಿಗುತ್ತೋ ಇಲ್ವೋ. ಸ್ನೇಹಿತರೆ, ಫೈನಲಿ ಈಗ ತತ್ವ ಹೋಟೆಲ್ ಒಳಗೆ ಬಂದು ಕುತ್ಕೊಂಡೆ. ಇಲ್ಲಿ ಗುಜರಾತಿ ಥಾಲಿ ಇರ್ಲಿಲ್ಲ, ಸೊ ಅದಕ್ಕೆ ಪಂಜಾಬಿ ಥಾಲಿನೇ ಆರ್ಡರ್ ಮಾಡಿದೀನಿ. ಅಂಡ್ ನೋಡ್ತಿರ್ಬೋದು, ಒಂದ್ 4 ಚಪಾತಿ, ಜೀರಾ ರೈಸು, ದಾಲು, ಮತ್ತೆ ಆಲೂ ಅಂಡ್ ಪನ್ನೀರು, ಹಪ್ಳ, ಒಂದ್ ಲೋಟ ಮಜ್ಜಿಗೆ ಕೊಟ್ಟವ್ರೆ. ಅಂಡ್ ಇದಿಷ್ಟು ತಿನ್ಕೊಂಡು ಮತ್ತೆ ನಾನು ಜರ್ನಿ ಕಂಟಿನ್ಯೂ ಮಾಡ್ತೀನಿ ಜಂಬಲ್ಪುರ್ಗೆ. ಅಂಡ್ ಒಂದೊಳ್ಳೆ ಊಟ, ಟೈಮ್ ವೇಸ್ಟ್ ಮಾಡಿದೆ. ಹೀಗಷ್ಟೇ ಸ್ವೀಟ್ ಸಹ ಬಂತು, ಜಾಮೂನು. ಇದಿಷ್ಟು ತಿನ್ಕೊಂಡು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ.
ಸ್ನೇಹಿತರೆ, ಈಗಷ್ಟೇ ಊಟ ಮಾಡ್ಕೊಂಡು ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಇಲ್ಲೇ ಹೋಟ್ಲ್ ಕೆಲಸ ಮಾಡ್ತಿದ್ದಂತ ಹುಡುಗರು ಬಂದು ಏನೋ ಒಂದು ಸಪೋರ್ಟ್ ಕೊಡ್ತಾ ಇದ್ರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರ್ಲಿ ಮತ್ತೊಂದಾಗ್ಲಿ. ಅಂಡ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಸಬ್ಕೋ ಥ್ಯಾಂಕ್ಸ್. ನನ್ನ ಒಂದ್ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾ ಇದ್ರು, ಅಂದ್ರೆ ಯೂಟ್ಯೂಬರ್ ಅಂತ ತಕ್ಷಣ ದೊಡ್ಡ ಯೂಟ್ಯೂಬರ್ ಅನ್ಕೊಂಡಿದ್ರೆ, ಬಟ್ ಮೇ ಬಿ ನಯಾ ಥಾ ಸಪೋರ್ಟ್ ಕರ್ಲು. ಯಾಕಂದ್ರೆ ಒಂದೊಂದ್ ಟೈಮಲ್ಲಿ ಈ ಕೆಲಸನೂ ಸಹ ನಾನು ಮಾಡಿದ್ದೆ, ಇದ್ರ ಅನುಭವನೂ ನನಗೆ ಗೊತ್ತು. ಅಂಡ್ ಆ ಟೈಮಲ್ಲಿ ಅದನ್ನ ಹೇಳ್ತಾ ಹೋದ್ರೆ 1 ಗಂಟೆ ಆಗತ್ತೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಏನೇನ್ ಕೆಲಸ ಮಾಡಿದೆ ಎಲ್ಲಾನು. ಸೊ ಸ್ನೇಹಿತರೆ, ಈಗಷ್ಟೇ ನೋಡಿದ್ರಲ್ಲ ಹೋಟೆಲ್ ಹುಡುಗರು, ಅಂಡ್ ಅವ್ರನ್ನ ನೋಡ್ತಾ ಇದ್ದ ರೀತಿ ಒಂಥರ ನನಗೆ ಒಂದ್ ಕಡೆ ಬೇಜಾರು, ಒಂದ್ ಕಡೆ ಖುಷಿ. ಯಾಕೆಂದ್ರೆ ನನ್ನಂತವ್ನು ಗುರ್ತಿಸ್ತಾರಲ್ಲ, ನನ್ ಜೊತೆ ಮಾತಾಡ್ಬೇಕು ಅನ್ಕೋತಾರಲ್ಲ ಅನ್ನೋದು ಒಂದು ಖುಷಿ. ಅಂಡ್ ಬೇಜಾರ್ ಸಂಗತಿ ಏನು ಅಂತಂದ್ರೆ, ಆ ಒಂದು ಲೈಫ್ನು ನಾನು ನೋಡಿದೆ. ಸೊ ಅದೇನ್ ಅಷ್ಟು ಸುಲಭವಾದಂತ ಕೆಲ್ಸ ಅಲ್ಲ. ಹೋಟೆಲ್ ನಲ್ಲಿ ಅವಮಾನಗಳು ತುಂಬಾ ಇರ್ತವೆ ಆ ಕೆಲ್ಸದಲ್ಲಿ. ಸೊ ಅದನ್ನೆಲ್ಲ ನೋಡಿದ್ರಿಂದ ಅವ್ರನ್ನ ಮಾತಾಡ್ಸಿ ಅಂಡ್ ಅವ್ರ ಜೊತೆ ಒಂದ್ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಹೆಂಗಿದೆ ಎಲ್ಲಾನು ಮಾತಾಡ್ಬಿಟ್ಟು ಕೇಳ್ಕೊಂಡು ಅವ್ರ ಹತ್ರ ಒಂದ್ ಸ್ವಲ್ಪ ಮನ್ಸ್ ಬೇಸ್ ಮಾತಾಡಿ ಮತ್ತೆ ಅಲ್ಲಿಂದ ನಾನು ಹೋಗ್ತಿರೋ ವಿಷಯ ಹೇಳ್ಬಿಟ್ಟು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಒಂದೇ ದಿನದಲ್ಲಿ ನನ್ನ 2 ಜೀವನದ ಘಟನೆಗಳು ನೆನಪಾಯ್ತು. ಒಂದು ಚಿಕ್ಕ ವಯಸ್ಸೊಂದಾಗಿರ್ಬೋದು, ಇನ್ನೊಂದು ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಇದ್ದಂತ ಅನುಭವ, ಅವಮಾನಗಳು ಎಲ್ಲವೂ. ಅಂಡ್ ಅದೆಲ್ಲದ್ರ ಮಧ್ಯೆ ಅದನ್ನೆಲ್ಲ ಭೇದಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಲ್ಲ ಅನ್ನೋ ಒಂದು ಖುಷಿನೂ ಸಹ ತುಂಬಾ ಇದೆ. ಅಂಡ್ ಏನು ಮುಂದೆ ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳು ಇನ್ನೂ ಏನೇನ್ ನೆನಪಾಗುತ್ತೆ ಅನ್ನೋದೇ ಕುತೂಹಲ ಇದೆ. ಅಂಡ್ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ. ಅಂಡ್ ಇದಿಷ್ಟು ಹೇಳ್ತಾ ಇವಾಗ ನೈಟ್ ಜರ್ನಿ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 55 ಕಿಲೋಮೀಟರ್ಸ್ ಇದೆ ಜಾಮ್ನಗರ್. ಹೋಗ್ತಾ ಇರ್ತೀನಿ. ಆಲ್ಮೋಸ್ಟ್ ಒಂದು 12 ರೀಚ್ ಆಗಿ ಅಲ್ಲೆಲ್ಲ ಟೆಂಟ್ ಹಾಕ್ಬಿಟ್ಟು ಮಲ್ಕೊಂಡ್ ಮತ್ತೆ ನನ್ನ ಜರ್ನಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ನಾನು ಹಾಕಿರುವಂತದ್ದು ಟೆಂಟು. ಅಂಡ್ ಇವತ್ತಿನ ನನ್ನ ಅರಮನೆ ಇದೆ ಸ್ನೇಹಿತರೆ, ಕಾಣಿಸ್ತಿದ್ಯಾ ಟೆಂಟು. ಅಂಡ್ ಇದಕ್ಕೇನೆ ಒಂದು ಲೈಟ್ ಹಾಕಿದೀನಿ, ಲೈಟ್ ಬೇಕಂತ ನೋಡ್ತಿರ್ಬೋದು. ಸೊ ಈ ಒಂದು ಅರಮನೆಲೆ ಇವತ್ತಿನ ನನ್ನ ಜರ್ನಿ ಎಂಡ್ ಆಗ್ತಿದೆ. ಅಂಡ್ ಇವಾಗ ನಾನಿದ್ದೀನಿ ಜಾಮ್ನಗರ್ ಅಲ್ಲಿ. ಸುಮಾರು ಬೆಳಿಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಜರ್ನಿ. ಆಲ್ಮೋಸ್ಟ್ ಒಂದು 145 ಕಿಲೋಮೀಟರ್ನ ತುಳ್ಕೊ ಬಂದು ಜಾಮ್ನಗರ್ನ ತಲುಪಿದ್ದೀನಿ. ಬಟ್ ಇದೆಲ್ಲರದ ಮಧ್ಯೆ ನನಗೆ ತುಂಬಾ ಕಾಡಿದೇನು ಅಂದ್ರೆ, ಆ ಒಂದು ಗಂಡ ಹೆಂಡತಿ ಮತ್ತೆ ಆ ಪಾಪು, ಆ ಮಗುಗೆ ಏನಂದ್ರೆ ಏನೂ ಗೊತ್ತಿಲ್ಲ ಪಾಪ. ಎಷ್ಟು ಖುಷಿಯಾಗಿ ಲವ್ಲವಿಕೆಯಿಂದ ಇತ್ತು ಅಂದ್ರೆ ಕಣ್ಣೀರ್ ಬರುತ್ತೆ ನೆನ್ಸ್ಕೊಂತ ಇದ್ರೆ. ಇವತ್ತೆಲ್ಲ ಅದೇ ನನ್ನ ಕಾಡಿದ್ದು. ಅಟ್ಲೀಸ್ಟ್ ನನಗಾದ್ರೂ ಈ ರೀತಿಯ ಹಾಕೊಳಕ್ಕೆ ಟೆಂಟ್ ಸೌಲಭ್ಯ, ಜಾಗ ಈ ರೀತಿಯಾಗಿದೆ. ಪಾಪ ಅವ್ರಿಗೆ ಆ ರೀತಿಯಾದಂತ ಏನು ಇಲ್ಲ. ಅಂಡ್ ನಾನು ಅಲ್ಲಿಂದ ಅಂದ್ರೆ ಆ ಒಂದು ಸಿಚುವೇಶನ್ ಇಂದ ಹೊರಗಡೆ ಬರೋಕೆ ತುಂಬಾ ಟೈಮ್ ತಗೋತು. ಅಂಡ್ ಮರ್ತೆ ಅಟ್ಲೀಸ್ಟ್ ಅವ್ರನ್ನ ಫೋನ್ ನಂಬರ್, ಸ್ಕ್ಯಾನರ್ ಏನಾದ್ರು ಇಸ್ಕೊಂಡು ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರಿಗೊಂದಷ್ಟು ಹೆಲ್ಪ್ ಆದ್ರೂ ಸಿಗೋದೇನೋ. ಬಟ್ ಏನು ಮಾಡಕ್ ಆಗಲ್ಲ. ಸೊ ಒಂದೇ ಬಂದ್ಬಿಟ್ಟಿದ್ದೇನೆ. ಅಂಡ್ ಒಟ್ನಲ್ಲಿ ಒಂದು ಬೇಜಾರಂತೂ ತುಂಬಾ ಇದೆ. ಸೊ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.